ಎಲ್ಲರಿಗೂ ನಮಸ್ಕಾರ ರೀ. ಹರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಇಲ್ಲಿ ಮೊಳಕೆ ಕಾಳನ್ನು ತೊಗೊಂಡಿದ್ದೇನೆ. ಹೆಸರು ಕಾಳು, ಮೊಳಕೆ ಕಾಳು ಒಂದು ಮುಕ್ಕಾಲು ಬಟ್ಲಷ್ಟು ಹೆಸರು ಕಾಳು, ಒಂದು 4 ಸಣ್ಣಕ್ಕೆ ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿನಿ, ಟೊಮೆಟೊ, ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು. ನಾನು ಇವತ್ತು ಒಂದು ರುಚಿಕರವಾದಂಥ ಒಂದು ಮೊಳಕೆ ಕಾಳು ಮತ್ತು ಕ್ಯಾಪ್ಸಿಕಮ್ಮು ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟ್ ಆಗಿರುವಂಥ ಒಂದು ಮೊಳಕೆ ಕಾಳು ಕ್ಯಾಪ್ಸಿಕಮ್ ಪಲ್ಯ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ. ನಮಗೆ ಬೇಕಾಗುವಂಥ ಸಾಮಗ್ರಿಗಳು ಈಗ ನೋಡ್ಬೋದು. ನಾನಿಲ್ಲಿ ಬಾಣಲೆಯನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ ರೀ. ನಾವಿದು ಒಗ್ಗರಣೆ ಹಾಕತ್ತೀವಿ. ನಿಮಗೆ ಒಂದು 5 ನಿಮಿಷದಲ್ಲಿ ಈ ಒಂದು ಕಾಳು ಮತ್ತು ಕ್ಯಾಪ್ಸಿಕಮ್ ಪಲ್ಯ ಬೇಗ ರೆಡಿ ಆಗುತ್ತೆ. ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಸೈಡ್ ಚೆನ್ನಾಗಿರುತ್ತೆ. ಒಂದು ಸಾಂಬಾರಿಗೆ ಪಲ್ಯನೂ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮಾಡಿ ನೋಡಿ. ಇವಾಗ ನಮ್ಮದು ಬಾಣಲೆ ಬಿಸಿಯಾಗಿದೆ. ಇದಕ್ಕೆ ಒಂದು 2.5 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೇನೆ. ನೀವು ಬೇಕಿದ್ರೆ ಆಯಿಲು ನೋಡಿಬಿಟ್ಟು ಹಾಕ್ಕೊಳ್ಳಿ. ಒಂದು 2.5 ಟೇಬಲ್ ಸ್ಪೂನಷ್ಟು ಆಯಿಲು, ಇಷ್ಟು ಸಾಕು. ಸ್ವಲ್ಪ ಇದು ಬಿಸಿ ಆಗ್ತಾ ಇದ್ದಾಗೇ ಸ್ವಲ್ಪ ಇದಕ್ಕೆ ಸಾಸಿವೆಯನ್ನು ಹಾಕೋಣ. ನೋಡ್ಬೋದು ಎಣ್ಣೆ ಬಿಸಿಯಾಗಿದೆ. ಸ್ವಲ್ಪನೇ ಒಂದು 1/4 ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೇವೆ ರೀ. ಈಗ ನೀವಿಲ್ಲಿ ನೋಡ್ಬೋದು ನಮ್ಮದು ಒಂದು 2 ಈರುಳ್ಳಿ ಹೆಚ್ಚಿಟ್ಟಿದ್ದೆಲ್ಲ ಅದನ್ನು ಸಹ ಹಾಕ್ಕೊತಾ ಇದ್ದೇವೆ. ನಮ್ಮದು ಈರುಳ್ಳಿ ಹಾಕೊಂಡಾಗಿದೆ ನೋಡಿರಿ. ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಹಾಫ್ ಫ್ರೈ ಮಾಡೋಣ, ಯಾಕಂದರೆ ನಾವಿನ್ನು ಕ್ಯಾಪ್ಸಿಕಮ್ಮು ಹಾಕೊಂಡಿದ್ದೀವಿ ನೋಡಿರಿ. ಅದೆಲ್ಲ ಬಾಡಿಸ್ಕೋಬೇಕಾದ್ರೆ ನಮ್ಮದು ಈರುಳ್ಳಿ ಕೆಂಪಗಾಗುತ್ತೆ. ಸ್ವಲ್ಪನೇ ಒಂದು 4 ಎಸಳು ಬೆಳ್ಳುಳ್ಳಿಯನ್ನು ಹಾಕೊಂಡಿದ್ದೀನಿ. ಬೆಳ್ಳುಳ್ಳಿ ಏನಕ್ಕಂದರೆ ಇದು ಟೇಸ್ಟು ಚೆನ್ನಾಗಿ ಕೊಡುತ್ತೆ, ಹಾಗಾಗಿ ನಾನು ಬೆಳ್ಳುಳ್ಳಿಯನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ನೋಡಿರಿ ಸ್ವಲ್ಪ ನಾವು ಕರಿಬೇವು ಸೊಪ್ಪನ್ನು ಸಹ ಹಾಕೋಣ. ಕರಿಬೇವು ಸೊಪ್ಪನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಬಾಡಿಸೋಣ. ಈಗ ನೀವು ನೋಡ್ಬೋದು ನಾನಿಲ್ಲಿ ಕ್ಯಾಪ್ಸಿಕಮ್ಮನ್ನು ಹಾಕೋತಾ ಇದ್ದೀನಿ ರೀ. ಇಷ್ಟು ನಾವು ಸಣ್ಣಕ್ಕೆ ಹೆಚ್ಚಿದೆ ನೋಡಿರಿ ಕ್ಯಾಪ್ಸಿಕಮ್ಮು. ನಮ್ಮದು ಕ್ಯಾಪ್ಸಿಕಮ್ ಹಾಕೊಂಡ್ಮೇಲೆ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಸ್ವಲ್ಪ ನಾವು ಎಲ್ಲ ಐಟಮ್ ಹಾಕೋತೀವಿ ನೋಡಿರಿ, ಒಂದೊಂದೇ ಪದಾರ್ಥಗಳು ಹಾಕಿದ್ಮೇಲೆ ಸ್ವಲ್ಪ ನಾವು ಎಣ್ಣೆಯಲ್ಲಿ ಚೂರು ಬಾಡಿಸ್ಬೇಕಾಗುತ್ತೆ. ಅದೇ ಥರನೇ ಇವಾಗ ನಾವು ಕಾಳನ್ನು ಹಾಕೊಳ್ಳೋಣ. ಇದನ್ನು ಸಹ ಸ್ವಲ್ಪ ನಾವು ಬಾಡಿಸ್ಕೊಳ್ಳೋಣ. ಇದು ಸ್ವಲ್ಪ ನಾವು ಇದೇ ಥರನೇ ಆಯಿಲಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇದು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿರಿ. ಅಂದರೆ ತುಂಬ ಬೇಗ ಆಗುವಂಥದ್ದು ಮತ್ತು ತುಂಬ ಟೇಸ್ಟ್ ಆಗುವಂಥದ್ದು. ಈಗ ನೋಡ್ಬೋದು ನಮ್ಮದು ಸ್ವಲ್ಪ ಹಾಫು ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಒಂಚೂರು ಅರಿಶಿಣವನ್ನು ಹಾಕೋತಾ ಇದ್ದೀನಿ ರೀ. ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದು ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಆಮೇಲೆ ಮತ್ತೆ ನೋಡಿ ನೀವು ಹಾಕೋಬೋದು. ಚೂರು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡೋಣ. ನಾವು ಕಾಳು ಇದು ನಾನೀಗ ಹೆಸರು ಕಾಳು ತೊಗೊಂಡಿದ್ದೀನಿ ನೋಡಿರಿ. ನೀವು ಮಡಿಕೆ ಕಾಳು ಅದನ್ನು ತೊಗೋಬೋದು. ಮಡಿಕೆ ಕಾಳು ಮತ್ತು ಹುರುಳಿ ಕಾಳು ಬರ್ತದೆ ನೋಡಿರಿ, ಹುರುಳಿ ಕಾಳು ಅದನ್ನು ಸಹ ತೊಗೋಬೋದು. ನನಗೆ ಹೆಸರು ಕಾಳು ಸಿಕ್ಕಿತ್ತು ಅಂಥೇಳಿ ನಾನು ಹೆಸರು ಕಾಳು ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾವು ಟೊಮೆಟೊವನ್ನು ಹಾಕೋಣ. ಟೊಮೆಟೊನ ಹಾಕೊಂಡ್ರಿ ಒಂಚೂರು ನಾವು ಇದನ್ನು ಚೆನ್ನಾಗಿ ಇದ್ರ ಜೊತೆ ಹೊಂದ್ಕೋಬೇಕು ರೀ. ಸ್ವಲ್ಪನೇ ನಾವು ಬಿಸಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು ನೀವು ನಮ್ಮದು ಇದನ್ನು ನಾವೀಗ ಒಂದು 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ದೀವಿ. ಸ್ವಲ್ಪನೇ ಇದಕ್ಕೆ ಒಂದು 1/4 ಕಪ್ನಷ್ಟು ನೀರು. ಸ್ವಲ್ಪ ನಮ್ಮದು ತರಕಾರಿ ಇದು ಬೇಯಬೇಕು ನೋಡಿರಿ, ಹಾಗಾಗಿ ಈಗ ನಮ್ಮದು ಇದು ಬೇಯಲಾಗುತ್ತೆ ನೋಡಿರಿ. ಸ್ವಲ್ಪ ನೀರು ಕಡಿಮೆ ಆಗ್ತದೆ. ಅಲ್ಲಿ ತನಕ ಒಂದು 3 ನಿಮಿಷಗಳ ಕಾಲ ಸ್ವಲ್ಪ ನಾವು ಬೇಯಿಸೋಣ. ಯಾಕಂದರೆ ಕ್ಯಾಪ್ಸಿಕಮ್ಮು, ಟೊಮೆಟೊ ಮತ್ತು ಕಾಳು ಬೇಯಬೇಕಾಗುತ್ತೆ. ಮುಚ್ಚಿ ಒಂದು 3 ನಿಮಿಷ ಬೇಯಿಸೋಣ. ಈಗ 3 ನಿಮಿಷ ಆಗಿದೆ ರೀ. ನಮ್ಮದು ನೀರು ಇದು ಕಡಿಮೆ ಆಗಿದೆ ನೋಡ್ಬೋದು ನೀವು. ಇದಕ್ಕೆ ಒಂಚೂರು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೋಡ್ಬೋದು ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೇನೆ. ಅಂದರೆ ಇದು ನಾನು ಬ್ಯಾಡಗಿ ಮೆಣಸಿನ್ಕಾಯ್ದು ಮಾಡಿದ್ದೀನಿ. ನೀವು ಬೇಕಿದ್ರೆ ಒಂದು 4 ಹಸಿಮೆಣಸಿನ್ಕಾಯಿ ಹೆಚ್ಚು ಹಾಕಿದ್ರೂ ಆಗುತ್ತೆ.
ನಾನು ಇದು ಸ್ವಲ್ಪನೇ ಖಾರದ ಪುಡಿ ಹಾಕಿದ್ದೇನೆ. ಇದು ಒಂದು ಸ್ವಲ್ಪ ಬೇಯಬೇಕಾಗುತ್ತೆ. ಒಂದು ಸ್ವಲ್ಪ ನಾನು ಬೇಯಿಸ್ತಾ ಇದ್ದೀನಿ 1 ನಿಮಿಷ. ಈಗ ನೋಡ್ಬೋದು ನಮ್ಮದು 1 ನಿಮಿಷ ಆಗಿದೆ. ಇವಾಗ ನಾವು ಸ್ವಲ್ಪ ಖಾರ ಹಾಕಿದ್ಮೇಲೆ ಬೇಯಿಸ್ಕೊಂಡಿದ್ದೆ ನೋಡಿರಿ. ಇದಕ್ಕೆ ನಾವೀಗ ನಾವು ಒಣ ಕೊಬ್ಬರಿ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನಾನು ಒಣ ಕೊಬ್ಬರಿ ಹಾಕಿದ್ದೇನೆ. ನೀವು ಒಣ ಕೊಬ್ಬರಿ ಮನೇಲಿದ್ರೂ ಅದು ತುರಿದ್ಬಿಟ್ಟು ಹಾಕ್ಕೋಬೋದು ರೀ. ಇಲ್ಲ ಅಂತಂದರೆ ಹಾಗೇನು ಮಾಡ್ಬೋದು, ಆಪ್ಷನ್ನು. ಮತ್ತು ಹಸಿ ತೆಂಗಿನಕಾಯಿ ತುರಿನ ಆದ್ರೂ ಹಾಕ್ಕೋಬೋದು. ಇದು ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಇದು ಚಪಾತಿಗೆ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಅನ್ನ ಸಾರಿಗೂ ಸೈಡು ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿರಿ, ತುಂಬ ಈಸಿಯಾಗಿ ಮಾಡುವಂಥ ಒಂದು ಕ್ಯಾಪ್ಸಿಕಮ್ಮು ಮತ್ತು ಮೊಳಕೆ ಕಾಳಿನ ಪಲ್ಯ ನಮ್ಮದಿದು ಇವಾಗ ರೆಡಿ ಆಗಿದೆ. ಯಾಕಂತಂದರೆ ಇದು ಪುಡಿ ಬೇಗನೆ ಫ್ರೈ ಆಗುತ್ತೆ. ನಾವು ಇದನ್ನು ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ ರೀ. ಈಗ ನಾನು 1 ನಿಮಿಷಗಳ ಕಾಲ ಬೇಯಿಸಿದ್ದೇನೆ. ಇವಾಗ ನಮ್ಮದು ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.